ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಬಾಲಕಿ ವೆನ್ನೆಲ್ಲಾ ಕೊಲೆಗೆ ಸಂಬಂಧಿಸಿದಂತೆ ಹಂತಕ ಜೋಡಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಸವಾಲುಗಳ ನಡುವೆ ಸಾಕ್ಷಿ ಕಲೆ ಹಾಕಲು ತನಿಖೆಗೆ ಇಳಿದಿದ್ದ ಪೊಲೀಸರ ತಂಡವು ಕ್ರೈಮ್ ಸೀನ್ನ ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡಿದ್ದು ಪ್ರಮುಖ ಸಾಕ್ಷಿಗಳ ಕಲೆ ಹಾಕಿದ್ದಾರೆ. ಹಾಗಿದ್ರೆ ಏನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ, ಇನ್ನೇನು ಬಾಕಿ ಇದೆ ಅನ್ನೋ ಮಾಹಿತಿ ಇಲ್ಲಿದೆ. ಬಾಲಕಿ ವೆನ್ನೆಲ್ಲಾ ಕೊಲೆ ಕೇಸ್ ಸಾಕ್ಷಿ ಕಲೆ ಹಾಕ್ತಿರುವ ಪೊಲೀಸರು. ಕೊಲೆ ಕೇಸ್ ರೀಕ್ರಿಯೇಷನ್, ಸೀನ್ ಟು ಸೀನ್ ವಿಡಿಯೋಗ್ರಫಿ. ಟೋಲ್ ಐಸ್ ಕ್ರೀಮ್ ಪಾರ್ಲರ್ನ ಸಿಸಿಟಿವಿ ಡಿವಿಆರ್ ಸೀಸ್. ಮಾರ್ಚ್ 24ರಂದು ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಬಾಲಕಿ ವೆನ್ನೆಲ್ಲಾ ಕೊಲೆ ಕೇಸ್ ಸಂಬಂಧ ತನಿಖೆ ಕೈಗೊಂಡಿದ್ದ ತನಿಖಾ ತಂಡ ಈಗ ತನಿಖೆಯ ಅಂತಿಮ ಹಂತಕ್ಕೆ ತಲುಪಿದೆ. ಕೃತ್ಯ ನಡೆದು 80 ದಿನಗಳ ಬಳಿಕ ತನಿಖೆ ಕೈಗೆತ್ತಿಕೊಂಡ ತನಿಖಾ ತಂಡಕ್ಕೆ ಸಾಕ್ಷಿ ಸಂಗ್ರಹವೇ ಒಂದು ದೊಡ್ಡ ಸವಾಲಾಗಿತ್ತು. ಆದರೆ ಎದುರಾದ ಸವಾಲುಗಳನ್ನು ಭೇದಿಸಿಕೊಂಡು ಮುನ್ನುಗ್ಗಿದ ತನಿಖಾ ತಂಡ ವೆನ್ನೆಲ್ಲಾ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಬೇಕಾಗಿದ್ದ ಪ್ರಮುಖ ಸಾಕ್ಷಿಗಳನ್ನು ಕಲೆ ಹಾಕುವಲ್ಲಿ ಬಹುತೇಕ ಯಶಸ್ವಿಯಾಗಿದೆ. ಬಾಲಕಿ ವೆನ್ನೆಲ್ಲಾಳನ್ನು ಕೊಲೆ ಮಾಡಿ ಪ್ರೀ ಪ್ಲಾನ್ನಂತೆ ಬಾಡಿಯನ್ನು ದಫನ್ ಮಾಡಿ ನೆಮ್ಮದಿಯಿಂದಿದ್ದ ಆರೋಪಿಗಳು ತಮಗೆ ಸಿಕ್ಕ ಅಲ್ಪ ಅವಧಿಯಲ್ಲೇ ಬಹುತೇಕ ಸಾಕ್ಷಿಗಳನ್ನು ನಾಶಪಡಿಸಿದ್ರು. ಆದರೆ ಅವರು ಅಂದುಕೊಂಡಿದ್ದು ಹುಸಿಯಾಗಿದ್ದು ಅವರ ವಿರುದ್ಧ ಪೊಲೀಸರು ಪ್ರಬಲವಾದ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆನ್ನಲಾಗುತ್ತಿದೆ. ಅವುಗಳಲ್ಲಿ ಮಗು ಕೊಲೆಯಾದ ದಿನ ಧರಿಸಿದ್ದ ಬಟ್ಟೆ, ಆರೋಪಿಗಳು ಕೃತ್ಯ ನಡೆದ ದಿನ ಬಳಸಿದ್ದ ಬಟ್ಟೆ ಹಾಗೂ ಕೊಲೆಯ ಬಳಿಕ ಮಗುವನ್ನು ಮಲಗಿಸಿದ್ದ ಬೆಡ್ ಶೀಟ್ ಅನ್ನು ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ಇದರ ನಡುವೆ ರಕ್ತದ ಮಾದರಿ ಸಂಗ್ರಹ ಮಾಡಲು ಕಾರ್ ವಾಶ್ ಮಾಡಿರುವುದರಿಂದ ರಕ್ತದ ಮಾದರಿ ಸಂಗ್ರಹಕ್ಕೆ ಸ್ವಲ್ಪ ಅಡಚಣೆಯಾಗಿದೆ. ಹೀಗಾಗಿ ನುರಿತ FSL ತಜ್ಞರಿಂದ ಕಾರಿನಲ್ಲಿ ರಕ್ತದ ಮಾದರಿ ಪರಿಶೀಲನೆ ಕಾರ್ಯ ನಡೆಯುತ್ತಿದೆ. ಇನ್ನು ಇದರ ಜೊತೆಗೆ ಕೃತ್ಯ ನಡೆದ ದಿನ ಆರೋಪಿಗಳು ಹೋಗಿದ್ದ ಸ್ಥಳಗಳು, ಮರ್ಡರ್ ಮಾಡಿದ್ದ ಸ್ಪಾಟ್ ಸೇರಿದಂತೆ ಪ್ರತಿಯೊಂದು ಸೀನ್ ಟು ಸೀನ್ ಅನ್ನು ಆರೋಪಿಗಳಿಂದಲೇ ರೀಕ್ರಿಯೇಟ್ ಮಾಡಿಸಿರುವ ಖಾಕಿ ಪಡೆ ಅದನ್ನು ಸಂಪೂರ್ಣವಾಗಿ ವಿಡಿಯೋಗ್ರಫಿ ಮಾಡಿಕೊಂಡಿದೆ. ಆದರೆ ಸಿಸಿಟಿವಿ ಸಂಗ್ರಹಕ್ಕೆ ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆ ಸವಾಲು ಎದುರಾಗಿದೆ. ಯಾಕೆಂದ್ರೆ ಕೃತ್ಯ ನಡೆದು 80 ದಿನಗಳಾಗಿರುವುದರಿಂದ ಸಿಸಿಟಿವಿ ಸ್ಟೋರೇಜ್ ಸಮಸ್ಯೆ ಎದುರಾಗಿತ್ತು. ಆ ಹಿನ್ನೆಲೆಯಲ್ಲಿ ಟೋಲ್ ಹಾಗೂ ಐಸ್ ಕ್ರೀಮ್ ಪಾರ್ಲರ್ ಸಿಸಿಟಿವಿ ಸಂಗ್ರಹಕ್ಕೆ ಅಲ್ಲಿನ ಡಿವಿಆರ್ಗಳನ್ನು ಸೀಸ್ ಮಾಡಿಕೊಂಡಿರುವ ACP ಅನುಷಾ ಅವರ ತನಿಖಾ ತಂಡ ಡಿವಿಆರ್ ರಿಟ್ರೀವ್ ಮಾಡಲು FSLಗೆ ಕಳುಹಿಸಿಕೊಟ್ಟಿದೆ. ಸದ್ಯ ಸಿಸಿಟಿವಿ ಬ್ಯಾಕಪ್ನಿಂದ ದೃಶ್ಯಗಳನ್ನು ಸಂಗ್ರಹಿಸಲು ತನಿಖಾ ತಂಡ ಮುಂದಾಗಿದೆ. ಒಟ್ನಲ್ಲಿ ತುಂಬಾ ದಿನಗಳು ಕಳೆದಿವೆ, ನಾವು ಸಿಕ್ಕಿ ಹಾಕಿಕೊಂಡ್ರೂ ಶಿಕ್ಷೆಯಿಂದ ಪಾರಾಗ್ತೇವೆ ಅಂದುಕೊಂಡಿದ್ದ ಹಂತಕ ಜೋಡಿಗೆ ವಿರುದ್ಧವಾಗಿ ಪ್ರಬಲ ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದು ಮುಂದೇನಾಗುತ್ತೋ ಅನ್ನುವ ಆತಂಕ ಆರೋಪಿಗಳಾದ ಪ್ರಿಯಾಂಕಾ ಹಾಗೂ ಮೋಹನ್ ಮನದಲ್ಲಿ ಮೂಡಿರೋದಂತೂ ಪಕ್ಕಾ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.